ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಹೊಸ ತಿಂಗಳಲ್ಲಿ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆಮೇನ್. ಈ 2025 ವರ್ಷದಲ್ಲಿ ದೇವರು ಕಳೆದ 5 ತಿಂಗಳು ನಮ್ಮ ಎಲ್ಲರನ್ನ ಕಣ್ಣಿನ ಗುಡ್ಡೆಂತೆ ಕಾಪಾಡಿ ದೇವರು ನಮ್ಮನ್ನು ಅದ್ಭುತವಾಗಿ, ಅತಿಶಯವಾಗಿ, ಆಶ್ಚರ್ಯಕರವಾಗಿ, ಆಶೀರ್ವಾದಕರವಾಗಿ ನಡೆಸಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕರ್ತನಿಗೆ ಸ್ತೋತ್ರವನ್ನು, ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು. ಯಾಕಂದರೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಆತನು ಮಾಡಿದ ಉಪಕಾರನ ಒಂದನ್ನು ಮರಿಬೇಡ. ಆಮೇನ್. ದೇವರ ಮಕ್ಕಳು ದೇವರು ಮಾಡುವಂಥ ಒಂದೊಂದು ಉಪಕಾರಕ್ಕಾಗಿ, ಆತನು ಮಾಡುವಂಥ ಒಳ್ಳೆ ಕಾರ್ಯಗಳಿಗಾಗಿ ದೇವ್ರ ಮಕ್ಕಳು ಅದನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಆಮೇನ್. ಯಾಕಂದರೆ ಕಳೆದ 5 ತಿಂಗಳು ಯೇಸು ಸ್ವಾಮಿ ನಮ್ಮೊಂದಿಗೆ, ನಮ್ಮ ಕುಟುಂಬದೊಂದಿಗೆ, ನಾವು ಮಾಡುವ ಕಾರ್ಯದೊಂದಿಗೆ, ನಮ್ಮ ಸೇವೆಯೊಂದಿಗಿದ್ದು ದೇವರು ನಡೆಸಿದ್ರಲ್ಲ, ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬೇಕು. ಆಮೇನ್. ಸರಿಪಿರ ಮಕ್ಕಳೇ, ಇವತ್ತು ಒಂದು ಮುಖ್ಯವಾದ ಕಾರ್ಯಕ್ಕಾಗಿ ನಾವು ಎಲ್ಲರೂ ಸೇರಿ ದೇವರ ಸಮೂಹದಲ್ಲಿ ಪ್ರಾರ್ಥನೆ ಮಾಡಿ ನಾವು ದೇವರ ವಾಕ್ಯಕ್ಕೆ ನೇರವಾಗಿ ಹೋಗೋಣ. ಆಮೇನ್. ಪ್ರೀತಿ ದೇವ್ರ ಮಕ್ಕಳೇ, ಈ ಜೂನ್ ತಿಂಗಳಲ್ಲಿ ಅನೇಕ ಮಕ್ಕಳಿಗೆ ಸ್ಕೂಲ್ ಮತ್ತೆ ಆರಂಭಿಸಲ್ಪಟ್ಟಿದೆ. ಆಮೇನ್. ಕಳೆದ 2 ತಿಂಗಳ ಮುಂಚೆ ನಾವು ಎಕ್ಸಾಮ್ ಬರೆಯುವಂಥ, ಪರೀಕ್ಷೆ ಬರೆಯುವಂಥ ಎಲ್ಲ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿದೆವು. ಮತ್ತು ಎಕ್ಸಾಮ್ ಬರೆದಂಥ ಎಲ್ಲ ಮಕ್ಕಳಿಗೆ ಒಳ್ಳೆ ಫಲಿತಾಂಶಕ್ಕಾಗಿ, ರಿಸಲ್ಟ್ಗಾಗಿ ನಾವು ಪ್ರಾರ್ಥಿಸಿದೆವು. ಕಳೆದ 2 ತಿಂಗಳು ಅನೇಕ ಮಕ್ಕಳು ಎಕ್ಸಾಮ್ ಬರೆದು ರಿಸಲ್ಟ್ ಬಂದು ಮತ್ತು ಈ ಒಂದು ವೆಕೇಷನ್ ಲೀವಲ್ಲಿ, ರಜಾ ದಿನದಲ್ಲಿ ಕಳೆದು ಈ ಜೂನ್ ತಿಂಗಳಿಂದ ಮತ್ತೆ ಸ್ಕೂಲ್ ಆರಂಭಿಸಲ್ಪಟ್ಟಿದೆ. ಆಮೇನ್. ಇವಾಗ ಮುಖ್ಯವಾಗಿ ನೋಡುವಾಗ ಈ ಪೇರೆಂಟ್ಸ್ ಎತ್ತವರಿಗೆ ತುಂಬ ಟೆನ್ಷನಲ್ಲಿದ್ದಾರೆ. ಕಾರಣ ಮಕ್ಕಳನ್ನ ಸ್ಕೂಲಲ್ಲಿ ಸೇರಿಸಬೇಕು, ಅಡ್ಮಿಷನ್ ಮಾಡಬೇಕು, ಅನೇಕ ಸ್ಕೂಲಲ್ಲಿ ಡೊನೇಷನ್ ಕಟ್ಟಬೇಕು, ಮತ್ತು ಹಳೇ ವರ್ಷದ ಫೀಸನ್ನು ಕಟ್ಟದೆ ಬಾಕಿದೆ ಎಂಬುದಾಗಿ ಅನೇಕ ಪೇರೆಂಟ್ಸ್ಗಳಿಗೆ ಟೆನ್ಷನಲ್ಲಿ, ದುಃಖದಲ್ಲಿದ್ದಾರೆ. ಇವತ್ತು ನಾವೆಲ್ಲ ಸೇರಿ ಎಸಪ್ಪ, ಈ ಅಂಥ ಪೇರೆಂಟ್ಸ್ಗಳಿಗೆ ಪರಲೋಕದ ತಂದೆಯಿಂದ ಸಹಾಯ ಉಂಟಾಗಬೇಕೆಂಬುದಾಗಿ ನಾವು ಪ್ರಾರ್ಥಿಸಬೇಕು. ಯಾಕಂದರೆ ಎಷ್ಟೋ ಅಪ್ಪ ಅಮ್ಮ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗದೆ, ಅಡ್ಮಿಷನ್ ಮಾಡೋಕ್ಕಾಗದೆ, ಡೊನೇಷನ್ ಕಟ್ಟೋಕ್ಕಾಗದೆ, ಹಳೇ ವರ್ಷದ ಬಾಕಿಯನ್ನು ಕ್ಲಿಯರೆನ್ಸ್ ಮಾಡೋಕ್ಕಾಗದೆ ಮಕ್ಕಳನ್ನ ಶಾಲೆ ಕಲಿಸದೆ ಮನೇಲಿ ಇಟ್ಕೊಳ್ತಾರೆ. ಎಷ್ಟು ದುಃಖ ಅಲ್ವಾ, ಎಷ್ಟು ವೇದನೆ ಅಲ್ವಾ. ಆ ಮಕ್ಕಳಿಗದು ಬಾಧಿಸಲ್ಪಡ್ತದಲ್ವಾ. ಅನೇಕ ಮಕ್ಕಳು ಸ್ಕೂಲ್ ಆರಂಭಿಸಲ್ಪಟ್ಟು ಅನೇಕ ಮಕ್ಕಳು ಸ್ಕೂಲ್ ಹೋಗುವಾಗ ತಮ್ಮ ಅಪ್ಪ ಅಮ್ಮ ಫೀಸ್ ಕಟ್ಟದೆ, ಆ ಬಾಕಿ ಹಣ ಕಟ್ಟದೆ ಮನೇಲಿರುವಾಗ ಮಕ್ಕಳಿಗೂ ಅದು ಬಾಧೆ ಉಂಟು ಮಾಡ್ತದಲ್ವಾ. ಆದ್ದರಿಂದ ನಾವು ಎಲ್ಲರೂ ಈ ರೀತಿ ಪರಿಸ್ಥಿತಿಯಿಂದ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸೋಣ. ದೇವರು ತಾನೇ ಅವ್ರಿಗೆ ಸಹಾಯ ಮಾಡಿ ಅವ್ರಿಗೆ ಬೇಕಾದ ಅಗತ್ಯಗಳನ್ನು ಸಂಧಿಸಿಕೊಟ್ಟು ಕರ್ತನವ್ರನ್ನ ಆಶೀರ್ವದಿಸಲು ಪ್ರಾರ್ಥಿಸೋಣ. ಬಾ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಇದೋ ಸ್ವಾಮಿ, ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಮಗೆ ಕೊಟ್ಟಂಥ ಈ ಭಾರಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ. ಈ ಪ್ರಾರ್ಥನೆ ಸಮಯದಲ್ಲಿ ನಮ್ಮೊಂದಿಗೆ ಸೇರಿ ಯಾರೆಲ್ಲ ಈ ಕಾರ್ಯಕ್ಕೋಸ್ಕರ ಪ್ರಾರ್ಥಿಸ್ತಿದ್ದಾರೋ ಅವ್ರಿಗಾಗಿ ನಾನು ಸ್ತೋತ್ರ ಮಾಡ್ತೇನಪ್ಪ. ಅವ್ರನ್ನೂ ಕರ್ತನೆ, ಅವರ ಕುಟುಂಬಗಳನ್ನು ನೀನು ಆಶೀರ್ವದಿಸಿ ಪ್ರಾರ್ಥಿಸ್ತೀನಿ ಸಪ್ಪ. ಹೌದು ಕರ್ತನೆ, ಕಳೆದ ಎಕ್ಸಾಮ್ಗಾಗಿ ಪ್ರಾರ್ಥಿಸಿದ್ದೀವಿ, ರಿಸಲ್ಟ್ಗಾಗಿ ಪ್ರಾರ್ಥಿಸ್ತೀವಿ. ಈ ಜೂನ್ ತಿಂಗಳಿಂದ ಅನೇಕ ಮಕ್ಕಳಿಗೆ ಶಾಲೆ ಆರಂಭಿಸಲ್ಪಟ್ಟಿದೆಯಪ್ಪ. ಅನೇಕ ಎತ್ತವರಿಗೆ ಬೇಕಾದ ಹಣವನ್ನು ಸಂಧಿಸಿಕೊಡಪ್ಪ. ಫೀಸ್ ಕಟ್ಟುವಂತೆ, ಡೊನೇಷನ್ ಕಟ್ಟುವಂತೆ, ಅಡ್ಮಿಷನ್ ಮಾಡುವಂತೆ, ಅನೇಕ ಹಳೇ ಬ್ಯಾಲೆನ್ಸ್ನ ಕ್ಲಿಯರ್ ಮಾಡುವಂತೆ ಸ್ವಾಮಿ ನಿಮ್ಮ ಸಹಾಯ ಅವ್ರಿಗೆ ಉಂಟಾಗಿ ಪ್ರಾರ್ಥಿಸಪ್ಪ. ಯಾವ ಮಕ್ಕಳು ಕೂಡ ಫೀಸ್ ಕಟ್ಟೋಕ್ಕಾಗದೆ, ಡೊನೇಷನ್ ಕಟ್ಟೋಕ್ಕಾಗದೆ, ಹಳೇ ಬ್ಯಾಲೆನ್ಸನ್ನು ಕ್ಲೇಮ್ ಮಾಡೋಕ್ಕಾಗದೆ, ಶಾಲೆಗೆ ಹೋಗದೆ ತಡೆ ಮಾಡಬಾರ್ದು ಸ್ವಾಮಿ. ಕರ್ತನೆ, ನಿಮ್ಮ ಸಹಾಯ ಅಂಥ ಮಕ್ಕಳಿಗೆ ಉಂಟಾಗಲಿ ಎಸಪ್ಪ. ಅಂಥ ತಂದೆ ತಾಯಿಗಳಿಗೆ ಉಂಟಾಗಬೇಕಂತ ಪ್ರಾರ್ಥಿಸಪ್ಪ. ಇದು ಕರ್ತನೆ, ನಮ್ಮ ಪ್ರಾರ್ಥನೆ ಕೇಳಿ ಪರಲೋಕದ ತಂದೆ ಅಪ್ಪ, ನಿಮ್ಮ ಸಹಾಯ ಮಾಡೋ ಹಸ್ತ ನೀನು ಚಾಚುತ್ತಿರೋದಕ್ಕೆ ಸ್ತೋತ್ರ. ಅವರ ಅಗತ್ಯಗಳನ್ನು ನೀನು ಸಂಧಿಸ್ಕೊಳ್ಳೋದಕ್ಕೆ ಸ್ತೋತ್ರ ಮಾಡ್ತೀರಪ್ಪ. ಅದೇ ರೀತಿ ಸ್ವಾಮಿ, ಸ್ಕೂಲ್ಗೆ ಹೋಗುವಂಥ ಒಂದೊಂದು ಮಕ್ಕಳ ಮೇಲೆ
ನಿಮ್ಮ ಕೃಪೆ ಇರಲಿ ಸ್ವಾಮಿ, ನಿಮ್ಮ ರಕ್ಷಣೆ ಇರಲಿ ಸ್ವಾಮಿ, ನಿಮ್ಮ ಹಸ್ತ ಇರಲಿ ಸ್ವಾಮಿ. ಅವರು ಹೋಗುವಾಗ ಬರುವಾಗ ಕರ್ತನೇ ನಿಮ್ಮ ಸುರಕ್ಷತೆ ಇರಬೇಕಂತ ಪ್ರಾರ್ಥಿಸ್ತೇನೆ ಸಪ್ಪ. ಮಕ್ಕಳ ವಿರೋಧವಾಗಿ ಇರುವಂಥ ಎಲ್ಲ ಸೈತನ ತಂತ್ರಗಳು, ಸೈತನ ಹೋರಾಟಗಳು, ಸೈತನ ಕ್ರಿಯೆಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿರ್ಮೂಲವಾಗಲಿ ಸ್ವಾಮಿ. ಮಕ್ಕಳಿಗೆ ಚೆನ್ನಾಗಿ ಓದುವಂತೆ ಜ್ಞಾನವನ್ನು, ತಿಳಿವಳಿಕೆಯನ್ನು, ಅರಿವನ್ನು ಕರ್ತನೆ ನೀನು ಉಂಟು ಮಾಡಬೇಕಂತ ಪ್ರಾರ್ಥಿಸ್ತೇನೆ. ಒಂದೊಂದು ಶಾಲೆಗೆ ಹೋಗುವ ಮಕ್ಕಳನ್ನು ಆಶೀರ್ವದಿಸ್ತೇನೆ ನಮ್ಮ ಜೀವನ ತಂದೆಯೇ, ಆಮೇನ್. ಪ್ರೀತಿ ದೇವ್ರ ಮಕ್ಕಳೇ, ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ಅದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಆಮೇನ್. ಸರಿ ಪ್ರೀತಿ ಮಕ್ಕಳೇ, ಈ ಜೂನ್ ತಿಂಗಳಲ್ಲಿ ನಾವು ಕಾಲಿಡುವಂತೆ, ಕಾಣುವಂತೆ, ಪ್ರವೇಶಿಸುವಂತೆ ದೇವರು ಮಾಡಿದ ಈ ಉಪಕಾರಕ್ಕಾಗಿ, ಈ ಒಂದು ಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆಮೇನ್. ಈ ಜೂನ್ ತಿಂಗಳು ಕೂಡ ದೇವರ ಮಕ್ಕಳಿಗೆ ದೇವರು ಕೊಟ್ಟಂಥ ವಾಗ್ದಾನ, ನಾನು ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವೆನು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಜೂನ್ ತಿಂಗಳಲ್ಲಿ ಆರಂಭದಲ್ಲಿರುತ್ತ ನೀವು ಒಂದು ವೇಳೆ ಅಯ್ಯೋ ಈ ತಿಂಗಳು ಆರಂಭಿಸಲ್ಪಟ್ಟಿದೆ, ನನ್ನ ಅಗತ್ಯ ಈ ರೀತಿ ಇದೆ, ನನ್ನ ಕಾರ್ಯ, ನನ್ನ ಕೆಲಸ, ನನ್ನ ಕುಟುಂಬ, ನನ್ನ ವ್ಯಾಪಾರ, ನನ್ನ ಪರಿಸ್ಥಿತಿ ತುಂಬ ಮೋಸವಾಗಿದೆ, ಈ ತಿಂಗಳು ಹೇಗಿರುತ್ತದೋ, ಹೇಗೆ ನಡೀತದೆ ಅಂದ್ಕೊಂಡಿದ್ದೀರಾ? ಏಸಪ್ಪ ಹೇಳ್ತಿದ್ದಾರೆ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ಈ ತಿಂಗಳು, ಈ ಜೂನ್ ತಿಂಗಳು ಪೂರ್ತಿಯಾಗಿ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುತ್ತೇನೆ. ಆಮೇನ್. ಈ ತಿಂಗಳು ದೇವರು ಕೊಟ್ಟಂಥ ವಾಗ್ದಾನ ಯೆಹೋಶುವನ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯ. ಜೋಶುವ 3:5. ಯೆಹೋಶುವನ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದುವಾಗ, ಇದಲ್ಲದೆ ಯೆಹೋಶುವನು ಜನರಿಗೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನೆಂದು ಹೇಳಿದನು. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ಅಂದು ದೇವ್ರ ಮಕ್ಕಳಿಗೆ ಸೇವಕನಾದ ಯೆಹೋಶುವನ ಮೂಲಕ ದೇವರು ಕೊಟ್ಟಂಥ ಮಾತು, ದೇವರು ಕೊಟ್ಟಂಥ ವಾಗ್ದಾನ ಏನಂದರೆ, ಯೆಹೋಶುವನು ಜನರಿಗೆ ಹೇಳ್ತಾನೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಅಂದರೆ ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಿರಿ, ಕರ್ತನು ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವೆನು. ಆಮೇಲೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ತಿಂಗಳು ಹೇಗಿರುತ್ತೆ ಎಂಬುದಾಗಿ ಭಯಪಡ್ತಿದ್ದೀರಲ್ಲ, ದಿಗಿಲು ಪಡ್ತಾ ಇದ್ದೀರಲ್ಲ, ವೇದನೆ ಪಡ್ತಾ ಇದ್ದೀರಲ್ಲ, ತಡಮಾಡುತ್ತಿದ್ದೀರಲ್ಲ, ಸ್ವಾಮಿ ಹೇಳ್ತಿದ್ದಾರೆ, ನನ್ನ ಪ್ರೀತಿಯ ಮಗಳೇ, ನನ್ನ ಪ್ರೀತಿಯ ಮಗನೇ, ಈ ಜೂನ್ ತಿಂಗಳು ಪೂರ್ತಿಯಾಗಿ ನಾನು ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡುತ್ತೇನೆ. ಆಮೇಲೆ ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀರಾ. ಈ ಜೂನ್ ತಿಂಗಳು ಯೇಸು ಸ್ವಾಮಿ ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಶರೀರಗಳಲ್ಲಿ, ನಿಮ್ಮ ಕಾರ್ಯಗಳಲ್ಲಿ, ನೀವು ಮಾಡುವಂಥ ಕೆಲಸಗಳಲ್ಲಿ, ನೀವು ಮಾಡುವಂಥ ಸೇವೆಯಲ್ಲಿ, ನಿಮ್ಮ ಅಗತ್ಯಗಳಲ್ಲಿ ಕರ್ತನಾದ ದೇವರು ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವನಾಗಿದ್ದಾನೆ. ಆಮೇಲೆ ನಂಬಿದರೆ ದೇವರ ಮಹಿಮೆಯನ್ನು ನೀವು ಕಾಣ್ತೀರಾ. ನೋಡಿ, ಯೆಹೋಶುವ ಮೂಲಕ ದೇವರು ತನ್ನ ಜನರಿಗೆ ಅದ್ಭುತ ಹೊಂದಿಕೊಳ್ಳುವುದಕ್ಕೆ ದೇವರು ಕೊಟ್ಟಂಥ ಆಲೋಚನೆ ಏನಂದರೆ, ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಿರಿ. ಆಮೇಲೆ ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಒಂದು ಪ್ರಶ್ನೆ ಎದಲ್ಬೋದು, ನಮಗೆ ಅದ್ಭುತ ಮಾಡುವುದಕ್ಕೂ, ಅತಿಶಯವನ್ನು ಮಾಡುವುದಕ್ಕೂ, ಅಥವಾ ನಾವು ಎದುರು ನೋಡುವ ಕಾಲದಲ್ಲಿ ದೇವರಿಂದ ಅದ್ಭುತವನ್ನು ಹೊಂದಿಕೊಳ್ಳುವುದಕ್ಕೆ ಪರಿಶುದ್ಧಕ್ಕೆ ಏನು ಸಂಬಂಧ ಎಂಬುದಾಗಿ ನೀವು ಕೇಳ್ಬೋದು. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಅದ್ಭುತಗಳನ್ನು ಮಾಡುವಂಥ ದೇವರು, ಅತಿಶಯಗಳನ್ನು ಮಾಡುವಂಥ ದೇವರು ಪರಿಶುದ್ಧವಾದ ದೇವರು. ಆಮೇಲೆ ಆದ್ದರಿಂದ ದೇವರು ಹೇಳ್ತಿದ್ದಾರೆ, ಮಗನೇ, ಅದ್ಭುತ ಎದ್ದು ನೋಡ್ತಾ ಇದ್ದೀಯಾ? ಅತಿಶಯ ಎದ್ದು ನೋಡ್ತಾ ಇದ್ದೀಯಾ? ಬಿಡುಗಡೆ ಎದ್ದು ನೋಡ್ತಾ ಇದ್ದೀರಾ? ಸೌಖ್ಯವನ್ನು ಎದು ನೋಡ್ತಿದ್ದೀರಾ? ಜಯವನ್ನು ಎದು ನೋಡ್ತಿದ್ದೀರಾ? ಆಶೀರ್ವಾದವನ್ನು ಎದು ನೋಡ್ತಿದ್ದೀರಾ? ನಿಮ್ಮ ಆಶೀರ್ವಾದವನ್ನು, ಅದ್ಭುತವನ್ನು, ಬಿಡುಗಡೆಯನ್ನು, ಸೌಖ್ಯವನ್ನು ಹೊಂದಿಕೊಳ್ಳುವುದಕ್ಕೆ ನೀವು ಪರಿಶುದ್ಧಪಡಿಸಿಕೊಳ್ಳಿರಿ. ಆಮೇಲೆ ಮೊದಲಾಗಿ ನಿಮ್ಮನ್ನು ಪರಿಶುದ್ಧಪಡಿಸಿಕೊಳ್ಳಿರಿ, ಕರ್ತನು ನಿಮ್ಮ ಮಧ್ಯದಲ್ಲಿ ಅದ್ಭುತ ಮಾಡುವನು. ಹೌದು ಮಕ್ಕಳೇ, ಈ ಜೂನ್ ತಿಂಗಳು ಪೂರ್ತಿಯಾಗಿ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಹೇಳ್ತೀನಿ, ಈ ಜೂನ್ ತಿಂಗಳು ಪೂರ್ತಿಯಾಗಿ ಯೇಸಪ್ಪ ಈ ತಿಂಗಳು ಕೊಟ್ಟಂಥ ವಾಗ್ದಾನ ಪ್ರಕಾರ ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಶರೀರದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಸೇವೆಯಲ್ಲಿ,
ನಿಮ್ಮ ಎಲ್ಲ ಅಗತ್ಯಗಳಲ್ಲಿ ಅದ್ಭುತ ಮಾಡುತ್ತಲೇ ಇರುವನು. ಆಮೇನ್. ಆದರೆ ದೇವರು ಆ ಅದ್ಭುತನ ಹೊಂದಿಕೊಳ್ಳುವುದಕ್ಕೆ, ಆತನು ನಾವು ಎದುರು ನೋಡುವ ಅದ್ಭುತನ ಮಾಡುವುದಕ್ಕೆ ದೇವರು ಕೊಡುವಂಥ ಆಲೋಚನೆ ಏನಂದರೆ, ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಿರಿ. ನನ್ನ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದು ವೇಳೆ ಪರಿಶುದ್ಧ ಅಂದರೆ ನಾವು ಪಾಪ ಮಾಡ್ತಾ ಇದ್ದೀವಾ ಎಂಬುದಾಗಿ ಪ್ರಶ್ನೆ ಮಾಡ್ಬೋದು. ಇವತ್ತು ಅನೇಕ ದೇವರ ಮಕ್ಕಳು ಏನು ತಿಳಿದುಕೊಂಡಿದೆ ಅಂದರೆ, ಪಾಪ ಅಂದರೆ ಕುಡಿಯುವುದು, ಅನೇಕ ಡ್ರಗ್ಸ್ ಯೂಸ್ ಮಾಡುವುದು, ವಿಭಚಾರ, ವೇಸಿತನ, ವಿಗ್ರಹಾರಾಧನೆ, ಕೊಲೆ ಮಾಡುವುದು, ಅದು ಮಾತ್ರ ಪಾಪ ಅಂದ್ಕೊಂಡಿದ್ದಾರೆ. ಆದರೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ಮಕ್ಕಳಾದ ನಾವು ದೇವರ ಮೇಲೆ, ಆತನ ಅದ್ಭುತಗಳ ಮೇಲೆ ಅವಿಶ್ವಾಸ, ಅಪನಂಬಿಕೆ ಇಡುವಾಗ ದೇವರ ದೃಷ್ಟಿಯಲ್ಲಿ ನಮ್ಮ ಅಪನಂಬಿಕೆ ಎಂಬ ಪಾಪ, ಅವಿಶ್ವಾಸ ಎಂಬ ಪಾಪ, ಅದು ದೇವರ ದೃಷ್ಟಿಯಲ್ಲಿ ಪಾಪವಾಗಿದೆ. ಇದನ್ನು ಕೇಳುತ್ತಿರುವ ಸಹೋದರ, ಸಹೋದರಿ, ನಾವು ಕ್ರೈಸ್ತರಾಗಿದ್ದರೂ ಕೂಡ, ನಾವು ದೇವರ ಮಕ್ಕಳಾಗಿದ್ದರೂ ಕೂಡ, ನಾವು ಸಭೆಗೆ ಹೋಗ್ತಿದ್ರು ಕೂಡ, ನಾವು ಸೇವೆಯನ್ನು ಮಾಡ್ತಿರೋದು ಕೂಡ, ಕೆಲವು ಸಮಯದಲ್ಲಿ, ಕೆಲವು ಸಂದರ್ಭದಲ್ಲಿ, ಕೆಲವು ಪರಿಸ್ಥಿತಿಯಲ್ಲಿ, ಕೆಲವು ಕಾರ್ಯಗಳಲ್ಲಿ ನಮಗೆ ಸಂದೇಹ, ನಮಗೆ ಅವಿಶ್ವಾಸ, ನಮಗೆ ದೇವರ ಮೇಲೆ ಅಪನಂಬಿಕೆ, ಇದನ್ನು ನಾವು ಪರಿಶುದ್ಧ ಮಾಡಿಕೊಂಡ್ರೆ ಅಥವಾ ಈ ಕಾರ್ಯವನ್ನು ನಾವು ಸರಿಪಡಿಸ್ಕೊಂಡ್ರೆ, ಯೇಸು ಸ್ವಾಮಿ ಈ ತಿಂಗಳು ಕೊಟ್ಟಂಥ ವಾಗ್ದಾನ ಪ್ರಕಾರ ನಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ. ಮಕ್ಕಳೇ, ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ದೇವರು, ನಮ್ಮ ದೇವರು ಅತಿಶಯಗಳನ್ನು ತೋರಿಸುವಂಥ ದೇವರು. ನೋಡಿ, ಕಳೆದ ದಿನದಲ್ಲಿ, ಕಳೆದ ವಾರ ಒಂದು ಸಾಕ್ಷಿಯನ್ನು ಕೇಳುವಂತೆ ದೇವರು ಕೃಪೆ ಮಾಡಿದ್ರು. ಒಂದು ಸಹೋದರಿಗೆ ಮದುವೆಯಾಗಿ 13 ವರ್ಷ ಆದರೂ ಮಕ್ಕಳ ಭಾಗ್ಯ ಇಲ್ಲ, ಅವರು ರಕ್ಷಣೆ ಹೊಂದಿಲ್ಲ. ಎಷ್ಟೋ ದೇವಸ್ಥಾನಕ್ಕೆ, ಎಷ್ಟೋ ಹಾಸ್ಪಿಟ್ಲಿಗೆ, ಎಷ್ಟೋ ಸ್ಥಳಕ್ಕೆ ಹೋಗಿ ಪೂಜೆ ಮಾಡಿದ್ರು ಕೂಡ, ಹಣ ಖರ್ಚು ಮಾಡಿದ್ರು ಕೂಡ, ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ 13 ವರ್ಷ ಆದರೂ ಅವ್ರು ಎದುರು ನೋಡಿದಂಥ ಆ ಫಲ, ಆ ಆಶೀರ್ವಾದ, ಆ ಅದ್ಭುತ ಅವರ ಜೀವನದಲ್ಲಿ ನೋಡೋಕ್ಕಾಗಿಲ್ಲ. ಅವರ ಸಂಬಂಧಿಕರಲ್ಲಿ, ಅವರ ರಿಲೇಷನಲ್ಲಿ ಒಂದು ಸಹೋದರಿ ನಮ್ಮ ಸಭೆಗೆ ಬರ್ತಾರೆ. ನಾನು ತಿಂಗಳು ಒಂದು ಸಾರಿ ಅವ್ರ ಮನೆಗೆ ಔಷಧಿ ಹೋದಾಗ ಆ ಒಂದು ಮದುವೆಯಾಗಿ ಮಕ್ಕಳ ಸಹೋದರಿ ಕೂಡ ಆ ಮನೆಗೆ ಬರಮಾಡಿಕೊಂಡು ಈ ವಿಷಯ ತಿಳಿಸಿ ಪ್ರಾರ್ಥನೆ ಮಾಡಿಕೊಂಡ್ರು. ನಾನು ಆ ಸಹೋದರಿಗೆ ಹೇಳಿದೆ, ಅಮ್ಮ ತಂಗಿ, ಏಸಪ್ಪ ಎಲ್ಲರನ್ನೂ ಪ್ರೀತಿಸ್ತಾರೆ, ಆತನ ಮೇಲೆ ನಂಬಿಕೆ ಇಡುವ ಯಾರಾದರೂ ಸರಿ ಯೇಸು ಸ್ವಾಮಿ ನಾಚಿಕೆ ಪಡಿಸೋದಕ್ಕೆ ಬಿಡೋದಿಲ್ಲ. ನೀವು ನಂಬಿಕೆ ಇಕ್ಕಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ದೇವ್ರ ಮೇಲೆ ವಿಶ್ವಾಸ ಇಡಿ, ಖಂಡಿತ ನಿಮಗೆ ಅದ್ಭುತ ಮಾಡ್ತಾರೆ. ಕಾರಣ ಯೇಸು ಜೀವಳ ದೇವರು, ಕಾರಣ ಯೇಸು ಅದ್ಭುತಗಳನ್ನು ನಡೆಸುವಂಥ ದೇವರು, ಅತಿಶಯಗಳನ್ನು ತೋರಿಸುವಂಥ ದೇವರು. ಮನುಷ್ಯರಿಗೆ, ಡಾಕ್ಟ್ರಿಗೆ, ನಮಗೆ ಅಸಾಧ್ಯವಾದ ಕಾರ್ಯ ಯೇಸು ಸ್ವಾಮಿಗೆ ಎಲ್ಲವೂ ಸಾಧ್ಯ. ಆಮೇ. ನೋಡಿ, ಎಷ್ಟು ಆಶ್ಚರ್ಯ. 2-3 ವರ್ಷ ಹಾಗೆ ಅವ್ರ ನಂಬಿಕೆ ಬಗ್ಗೆ ಹೇಳಿ, ವಿಶ್ವಾಸ ಬಗ್ಗೆ ಹೇಳಿ, ದೇವರ ಸುವಾರ್ತೆನ ಸಾರಿ ಆ ತಂಗಿಗೋಸ್ಕರ ಪ್ರಾರ್ಥನೆ ಮಾಡಿದೆ. ಕಳೆದ ದಿನದಲ್ಲಿ ಒಂದು ಕಾರ್ಡನ್ನು ತಗೊಂಡು ಬಂದರು. ಏನಂತ ಹೇಳಿದಾಗ, ಬ್ರದರ್, ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಯೇಸು ಸ್ವಾಮಿ ನನಗೆ ಸುಂದರವಾದ ಒಂದು ಹೆಣ್ಮಗು ಕೊಟ್ಟಿದ್ದಾರೆ. ಈ ಭಾನುವಾರ ಆ ಮಗುಗೆ ಬರ್ತಡೇ ಇದೆ, ಖಂಡಿತ ಬಂದು ನೀವು ಬ್ಲೆಸ್ ಮಾಡಬೇಕು, ನೀವು ಪ್ರಾರ್ಥನೆ ಮಾಡಬೇಕು. ನೋಡಿದ್ರಾ, ಒಂದು ಹಿಂದೂ ಸಹೋದರಿಗೆ, ದೇವರನ್ನ ಅರಿಯದಂಥ ಒಂದು ಸಹೋದರಿಗೆ ಪ್ರಾರ್ಥನೆ ಮಾಡುವಾಗ, ಯೇಸು ಸ್ವಾಮಿಯಲ್ಲಿ ನಂಬಿಕೆ ವಿಶ್ವಾಸ ಇಡುವಾಗ ಕರ್ತನು ಅದ್ಭುತ ಮಾಡುವುದಾದರೆ, ಆತನ ಮಕ್ಕಳಾದ ನಮಗೆ ಅದ್ಭುತ ಮಾಡುವುದಿಲ್ವಾ? ಸೌಖ್ಯ ಕೊಡುವುದಿಲ್ವಾ? ಬಿಡುಗಡೆ ಕೊಡುವುದಿಲ್ವಾ? ಸಮಾಧಾನ ಕೊಡುವುದಿಲ್ವಾ? ನಮ್ಮ ಅಗತ್ಯಗಳನ್ನು ಸಂಧಿಸುವುದಿಲ್ವಾ? ಕಾರ್ಯಪ ಮಕ್ಕಳೇ, ನಂಬಿಕೆ ತುಂಬ ಮುಖ್ಯ. ಅದೇ ಇಲ್ವಾ, ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಿ. ದೇವ್ರ ಮಕ್ಕಳು ದೇವ್ರ ಮೇಲೆ ಅಪನಂಬಿಕೆ ಇಡಬಾರ್ದು, ದೇವ್ರ ಮೇಲೆ ಅವಿಶ್ವಾಸ ಇಡಬಾರ್ದು. ಅದು ದೇವರ ದೃಷ್ಟಿಯಲ್ಲಿ ಪಾಪವಾಗಿದೆ. ನಂಬಿಕೆ ತುಂಬ ಮುಖ್ಯ. ಕಾರಣ ಸತ್ಯದಿಂದ ಒಂದು ಕಾರ್ಯವನ್ನು ನೋಡುವಾಗ, ಮಾರ್ಕನ ಬರೆದ ಪತ್ರಿಕೆ 5ನೇ ಅಧ್ಯಾಯ 34ನೇ ವಾಕ್ಯ, ಮಾರ್ಕ್ ಚಾಪ್ಟರ್ 5:34. ಮಾರ್ಕನ ಬರೆದ ಪತ್ರಿಕೆ 5ನೇ ಅಧ್ಯಾಯ 34ನೇ ವಾಕ್ಯನ ಓದಿ ನೋಡುವಾಗ ಅಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಯೇಸು ಆಕೆಗೆ, ಮಗಳೇ,
ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗ ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಆಮೇಲೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇಲ್ಲಿ ಒಂದು ಸಹೋದರಿ ಕುರಿತು ದೇವರ ವಾಕ್ಯ ಬರೆದಿದೆ. ಯೇಸು ಆಕೆಗೆ, ಅಮ್ಮಗಳೇ ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿತ್ತು. ಆಮೇಲೆ ಇಲ್ಲಿ ನೋಡುವಾಗ ನೀವು ಅದೇ ಮಾರ್ಕದ ಪತ್ರಿಕೆ 5ನೇ ಅಧ್ಯಾಯ 25ನೇ ವಾಕ್ಯದಿಂದ ನೀವು ಓದಿ ನೋಡುವಾಗ, 12 ವರ್ಷದಿಂದ ಈ ಸ್ತ್ರೀಗೆ, ಈ ಸಹೋದರಿ ಮಕ್ಕಳೇ ಕಳೆದ 12 ವರ್ಷದಿಂದ ತನ್ನ ಶರೀರದಲ್ಲಿ ರಕ್ತಕುಸುಮ ಎಂಬ ರೋಗದಿಂದ ಕಷ್ಟಪಡ್ತಿದ್ಲು. ಈಗ ಈ ಕಾಲದಲ್ಲಿ ಅನೇಕ ಸಹೋದರಿಗೆ ಈ ಬೆಲವಿನ ಅನೇಕರಲ್ಲಿ ವೇದನೆ ಪಡಿಸ್ತಾ ಇದೆ. ಆ ಬ್ಲೀಡಿಂಗ್ ಪ್ರಾಬ್ಲಮಿಂದ ಎಷ್ಟು ಸಹೋದರಿಗಳು, ಸ್ತ್ರೀಗಳು, ಹೆಣ್ಮಕ್ಕಳು ಕಷ್ಟಪಡ್ತಿದ್ದಾರಲ್ವಾ. ನೋಡಿ, ಇಲ್ಲಿ ಬರೆಯಲ್ಪಟ್ಟಿದೆ, ಈ ಸಹೋದರಿಗೆ 12 ವರ್ಷದಿಂದ ಈ ಬ್ಲೀಡಿಂಗ್ ಪ್ರಾಬ್ಲಮ್, ರಕ್ತಕುಸುಮ ಎಂಬ ವ್ಯಾಧಿಯಿಂದ ಕಷ್ಟಪಟ್ಟಳು. ಬೈಬಲ್ ಬರೆಯಲ್ಪಟ್ಟಿದೆ, ಈ ಸಹೋದರಿ ಈ ವ್ಯಾಧಿಯಿಂದ, ಈ ತೊಂದರೆಯಿಂದ ಹೇಗಾದರೂ ಬಿಡುಗಡೆ ಹೊಂದಿಕೊಳ್ಳಬೇಕು, ಸೌಖ್ಯ ಹೊಂದಿಕೊಳ್ಳಬೇಕು, ಈ ವ್ಯಾಧಿಯಿಂದ ಆಚೆ ಬರಬೇಕೆಂದಾಗಿ ಅನೇಕ ಡಾಕ್ಟರ್ ಹತ್ರ ಹೋದ್ಲು, ಅನೇಕ ಟ್ರೀಟ್ಮೆಂಟ್ ತಗೊಂಡ್ಲು. ತನ್ನ ಹತ್ರ ಇದ್ದಂಥ ಎಲ್ಲ ಹಣವನ್ನು ಈ ವ್ಯಾಧಿಗೋಸ್ಕರ, ಈ ರೋಗಗಳ ಬಿಡುಗಡೆಗೋಸ್ಕರ ಹಣವನ್ನು ಖರ್ಚು ಮಾಡಿದ್ಲು. ಆದರೆ ಬೈಬಲ್ ಬರೆಯಲ್ಪಟ್ಟಿದೆ, ಇವಳಿಗೆ ಹಣ ಖರ್ಚಾಯಿತು, ಸಮಯ ವ್ಯರ್ಥ ಆಯಿತು, ಇನ್ನು ವ್ಯಾಧಿ ಅಧಿಕ ಆಯಿತು ಹೊರತೆ ಇವಳಿಗೆ ಆ ವ್ಯಾಧಿ ಸೌಖ್ಯವಾಗಲಿಲ್ಲ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದು ವೇಳೆ ಈ ವಾಕ್ಯವನ್ನು ಕೇಳಿದ್ರು ನೀವು ಕೂಡ ಅನೇಕ ನಿಮ್ಮ ಶರೀರದಲ್ಲಿ ವ್ಯಾಧಿಯಿಂದ, ರೋಗದಿಂದ, ಕಾಯಿಲೆಯಿಂದ, ಬೆಲವಿನದಿಂದ, ನೋವಿಂದ ಕಷ್ಟಪಡ್ತಿದ್ದೀರಾ? ಅಯ್ಯೋ, ಈ ವ್ಯಾಧಿ ಅನೇಕ ವರ್ಷದಿಂದ ನನ್ನ ಬಿಟ್ಟು ಹೋಗ್ತಿಲ್ಲ, ನನ್ನ ಶರೀರದಲ್ಲಿ ಇದು ಬಿಟ್ಟು ಹೋಗ್ತಾ ಇಲ್ಲ, ಎಷ್ಟು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ, ಎಷ್ಟು ಟ್ರೀಟ್ಮೆಂಟ್ ತೊಗೊತಿದ್ದೀನಿ, ಎಷ್ಟು ಹಣ ಖರ್ಚು ಮಾಡ್ತಿದ್ದೀನಿ, ಆದರೂ ಕೂಡ ಈ ಕಾಯಿಲೆ, ಈ ವ್ಯಾಧಿ ನನ್ನ ಬಿಟ್ಟು ಹೋಗ್ತಾ ಇಲ್ಲ, ನಾನು ಏನು ಮಾಡ್ಬೇಕಂತ ನನಗೇನು ಅರ್ಥ ಆಗ್ತಿಲ್ಲ, ಡಾಕ್ಟ್ರು ಕೂಡ ನಾವು ಏನು ಮಾಡೋಕ್ಕಾಗಲ್ಲಂತ ಹೇಳ್ತಾರೆ, ಸೋತೋಗಿದ್ದೀರಾ? ಪ್ರೀತಿಯ ಸಹೋದರಿ, ಪ್ರೀತಿಯ ಸಹೋದರ, ಇಲ್ಲಿ ನೋಡಿ, ಈ ಮಗಳು ಕೂಡ 12 ವರ್ಷದಿಂದ ಈ ರಕ್ತಕುಸುಮ, ಈ ಬ್ಲೀಡಿಂಗಿಂದ ಕಷ್ಟಪಟ್ಟು ಅನೇಕ ಹಾಸ್ಪಿಟ್ಲಿಗೆ, ಅನೇಕ ಡಾಕ್ಟರ್ ಹತ್ರ ಹೋಗಿ ಹಣ ಖರ್ಚು ಮಾಡಿ ಟ್ರೀಟ್ಮೆಂಟ್ ತೊಗೊಂಡು ಕೂಡ ವ್ಯಾಧಿ ಜಾಸ್ತಿ ಆಯಿತು ಹೊರತು, ವೇದನೆ ನೋವು ಅಧಿಕ ಆಗಿ ಹೊರತು, ಹಣ ಖರ್ಚಾಯಿತು ಹೊರತು ಏನು ಬಿಡುಗಡೆ ಆಗಿಲ್ಲ. ಯಾರೋ ಒಬ್ಬ ಸಹೋದರಿ ಇದನ್ನು ನೋಡಿ ಯೇಸು ಬಗ್ಗೆ ಸುವಾರ್ತೆ ಸಾರಿದ್ದಾರೆ. ಅಲ್ಲಿ ಬೈಬಲ್ ಬರೆದಿದೆ, ಅವಳು ಯೇಸುವಿನ ಸಮಾಚಾರವನ್ನು ಕೇಳಿ ಆಮೇಲೆ ದೇವರ ಬಗ್ಗೆ ವಿಷಯ ತಿಳ್ಕೊಂಡು ಅವರು ಹೇಳಿರ್ಬೋದು, ಅಮ್ಮ 12 ವರ್ಷದಿಂದ ವ್ಯಾಧಿ ಪಡ್ತಾ ಇದೆಯಾ, ನೋವನ್ನು ಅನುಭವಿಸ್ತಾ ಇದೆಯಾ, ಹಣ ಖರ್ಚು ಮಾಡ್ತಾ ಇದೆಯಾ, ಡಾಕ್ಟರ್ ಹೋಗಿ ಅಲಿತಾ ಇದೆಯಾ, ಏನು ಸುಖ ಆಗಿಲ್ವಲ್ಲ? ಪಕ್ಕದ ಬೀದಿಯಲ್ಲಿ ಯೇಸು ಸ್ವಾಮಿ ಬಂದಿದ್ದಾರೆ, ಅವ್ರನ್ನ ನೋಡಿದರೆ, ಅವ್ರನ್ನ ಮುಟ್ಟಿದ್ರೆ, ಅವರು ನಮ್ಮ ಮೇಲೆ ಕೈ ಇಕ್ಕಿದ್ರೆ, ಅವ್ರನ್ನ ನಂಬಿದರೆ, ಯೇಸು ಸ್ವಾಮಿ ಮೇಲೆ ವಿಶ್ವಾಸ ಇಟ್ಟರೆ ಅದ್ಭುತ ನಡೀತದಮ್ಮ. ಎಷ್ಟು ದೊಡ್ಡ ವ್ಯಾಧಿ, ಕಾಯಿಲೆ, ರೋಗಗಳಿದ್ರೂ ಕೂಡ ಸೌಖ್ಯ ಆಗ್ಬಿಡ್ತಂತ ಹೇಳುವಾಗ ಆ ತಾಯಿಗೆ ಯೇಸು ಸ್ವಾಮಿ ಮೇಲೆ ಒಂದು ನಂಬಿಕೆ, ಯೇಸು ಸ್ವಾಮಿ ಮೇಲೆ ಒಂದು ವಿಶ್ವಾಸ ಅವಳು ಉಂಟಾಯಿತು. ಆಮೇಲೆ ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಒಂದು ವೇಳೆ ಅನೇಕ ಬಾಧೆಯಲ್ಲಿದ್ದೀರಾ, ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ, ಶರೀರದಲ್ಲಿ ವ್ಯಾಧಿಯಿಂದ ವೇದನೆ ಪಡ್ತಾ ಇದ್ದೀರಾ, ದೇವ್ರ ಮಕ್ಕಳು ಅಂತ ಹೇಳಿ ಕೂಡ ನಿಮಗೆ ಯೇಸು ಸ್ವಾಮಿಗಳೇ ಆತನ ಮಹಿಮೆ, ಆತನ ಶಕ್ತಿ, ಆತನ ಅದ್ಭುತಗಳ ಮೇಲೆ, ಆತನ ಸೌಖ್ಯದ ಮೇಲೆ ನಿಮಗೆ ನಂಬಿಕೆ ಬರ್ತಾ ಇಲ್ವಾ? ವಿಶ್ವಾಸ ಬರ್ತಾ ಇಲ್ವಾ? ಇವತ್ತು ಯೇಸುವಿನ ನಾಮದಲ್ಲಿ ದೇವರು ಅದ್ಭುತ ಸ್ವರೂಪನು, ಆತನು ಅತಿಶಯವಾದ ದೇವರು, ಆತನು ಅದ್ಭುತಗಳನ್ನು ಮಾಡುವಂಥ ದೇವರು ಎಂಬುದಾಗಿ ನೀವು ನಂಬುದಾದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಈಗಲೇ ದೇವರ ಗುಣಪಡಿಸುವ ಶಕ್ತಿ, ಈಗಲೇ ಯೇಸು ಕ್ರಿಸ್ತವನ ಅದ್ಭುತ ಮಾಡೋ ಶಕ್ತಿ ನಿಮ್ಮ ಮೇಲೆ ಇಳಿತಿರುತ್ತೆ ಮಕ್ಕಳೇ. ನೀವು ಸೌಖ್ಯ ಹೊಂದ್ಕೊಳ್ತೀರಾ, ಬಿಡುಗಡೆ ಹೊಂದ್ಕೊಳ್ತೀರಾ, ನೀವು ದೇವರ ಆಶೀರ್ವಾದಗಳನ್ನು ಹೊಂದ್ಕೊಳ್ತೀರಾ. ನೋಡಿ ಮಕ್ಕಳೇ, ಈ ಮಾತನ್ನು ಹೇಳಿದಾಗ ದೇವರ ಬಗ್ಗೆ ಸಮಾಚಾರವನ್ನು ಕೇಳಿ, ಸುವಾರ್ತೆಯನ್ನು ಕೇಳಿ, ಆ ಸಹೋದರಿಯಲ್ಲಿ 12 ವರ್ಷ ಆ ಬ್ಲೀಡಿಂಗಿಂದ, ರಕ್ತಕುಸುಮದಿಂದ ಕಷ್ಟಪಡಿದ ಸಹೋದರಿಗೆ ಯೇಸು ಸ್ವಾಮಿಯಲ್ಲಿ ಒಂದು ನಂಬಿಕೆ ಬಂದ್ಬಿಡ್ತು, ಒಂದು ವಿಶ್ವಾಸ ಬಂದ್ಬಿಡ್ತು. ಇವಳು ಅನ್ಕೊಂಡ್ಲು, ಯೇಸು ಸ್ವಾಮಿ ಹತ್ರ ಹೋಗಿ
ತನ್ನ 12 ವರ್ಷ ಪಟ್ಟಂಥ ಬಾಧೆಗಳನ್ನು, ಕಷ್ಟಗಳನ್ನು ಯೇಸು ಸ್ವಾಮಿಗೆ ಹೇಳ್ಕೊಳ್ಬೇಕಂತ. ಆದರೆ ಯೇಸು ಸ್ವಾಮಿ ಹತ್ರ ಬಂದಾಗ ಅನೇಕ ಜನರು ಗುಂಪುಗೂಡಿಕೊಂಡಿದ್ದರು. ಇವಳು ಏಸಪ್ಪ ಹತ್ರ ಹೋಗಿ ತನ್ನ ವ್ಯಾಧಿ ಬಗ್ಗೆ, ತನ್ನ ವೇದನೆ ಬಗ್ಗೆ, ತನ್ನ ನೋವು ಬಗ್ಗೆ ಮಾತಾಡೋಕ್ಕಾಗಲಿಲ್ಲ. ಆದರೆ ಅವಳು ಸೋತೋಗಿಲ್ಲ. ಅವಳ ನಂಬಿಕೆ ಏನು ಗೊತ್ತಾ? ಆ ಸಹೋದರಿ ಹೇಳಿದ್ರಲ್ಲ, ಆತನ ನೋಡಿದರೆ ಸೌಖ್ಯ, ಆತನ ನೋಡಿದರೆ ಅದ್ಭುತ, ಆತನ ನಂಬಿದರೆ ಬಿಡುಗಡೆ ಎಂಬುದಾಗಿ ಅವಳು ವಾಕ್ಯ ಬಿಡಿದೆ. ಅವಳು ಹಿಂದುಗಡೆಯಿಂದ ಏಸು ಹಾಕ್ಕೊಂಡಿದ್ದಂಥ ಆತನ ಸಾಲು ವಸ್ತ್ರವನ್ನು ಮುಟ್ಟಿದಲ್ಪ ಮಕ್ಕಳೇ. ಅಲ್ಲಿ ನೋಡಿ, ಅವಳು ನಂಬಿಕೆ ಮಾತ್ರ ಇಟ್ಟಿಲ್ಲ, ಆ ನಂಬಿಕೆಯನ್ನು ಕ್ರಿಯೆಯಲ್ಲಿ ತೋರಿಸ್ಪಡಿಸಿದ್ಲು. ಯಾಕಂದರೆ ಇವತ್ತು ತುಂಬ ಜನ ನಾವು ಸೇವೆಯಲ್ಲಿ ನೋಡ್ತೀವಿ, ಅವ್ರು ಏನಾದರೂ ವ್ಯಾಧಿ, ನೋವು, ರೋಗ, ಬೆಲವಿನ ಕಾಯಿಲೆ ಬಗ್ಗೆ ಹೇಳಿದರೆ, ಅಥವಾ ಏನಾದರೂ ಮನೆಯಲ್ಲಿ ಕಷ್ಟ ಸಹಿತ ಹೇಳಿದರೆ, ನಾವು ಅವ್ರಿಗೇನಾದರೂ ದೇವ್ರ ಬಗ್ಗೆ ಆಲೋಚನೆ ಕೊಟ್ಟರೆ, ಅಮ್ಮ ನಂಬಿಕೆ ಬಿಡಬೇಡಿ, ಅಮ್ಮ ವಿಶ್ವಾಸ ಬಿಡಬೇಡಿ ಬ್ರದರ್, ದೇವ್ರ ಹತ್ರ ನಂಬಿಕೆ ಅಂತ ಹೇಳುವಾಗ ಅನೇಕರಿಗೆ ಬೇಜಾರು, ಕೋಪ, ಅವ್ರಿಗೆ ತುಂಬ ಟೆನ್ಷನ್ ಆಗ್ತಾರೆ. ಹಂಗಾದರೆ ನಾವು ದೇವ್ರ ಮಕ್ಕಳಲ್ವಾ? ನಾವು ಸಭೆಗೆ ಬರ್ತಾ ಇಲ್ವಾ? ನಮಗೆ ದೇವ್ರ ಮೇಲೆ ನಂಬಿಕೆ ಇಲ್ವಾ? ನಮಗೆ ದೇವ್ರ ಮೇಲೆ ವಿಶ್ವಾಸ ಇಲ್ವಾ? ನಾವು ಪ್ರಾರ್ಥನೆ ಮಾಡ್ತಾ ಇಲ್ವಾ ಎಂಬುದಾಗಿ ಕೋಪ ಮಾಡ್ಕೊಳ್ತಾರೆ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಒಂದು ವೇಳೆ ಇದೇ ಪರಿಸ್ಥಿತಿಯಲ್ಲಿ ನೀವು ಕೂಡ ಕೂತ್ಕೊಂಡು ದೇವರ ವಾಕ್ಯ ಕೇಳ್ತಾ ಇದ್ದೀರಾ, ಇದೇ ಪ್ರಶ್ನೆ ನಿಮ್ಮ ಹೃದಯದಲ್ಲಿ ಎದುರ್ತಾ ಇದೆಯಾ? ಆ ಪ್ರಶ್ನೆ ನಿಮ್ಮಲ್ಲಿ ಉಂಟಾಗ್ತಿದೆಯಾ? ನನ್ನ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವ್ರ ಮಕ್ಕಳೇ, ಸತ್ಯವು ಹೇಳ್ತದೆ, ನಂಬಿಕೆ ಮಕ್ಕಳೇ, ಕ್ರಿಯೆ ಇಲ್ಲದ ವಿಶ್ವಾಸ, ಕ್ರಿಯೆ ಇಲ್ಲದ ನಂಬಿಕೆ ಸತ್ತದು. ಬೇರೆ ನಂಬಿದರೆ ಸಾಕಾಗಲ್ಲ, ಅದು ಕ್ರಿಯೆಯಲ್ಲಿ, ಕಾರ್ಯರೂಪದಲ್ಲಿ ತೋರ್ಪಡಿಸಬೇಕು. ಇವಳು ಈ 12 ವರ್ಷ ಅಂತ ಬ್ಲಡ್ ಬ್ಲೀಡಿಂಗಲ್ಲಿ ವ್ಯಾಧಿದ ಸ್ತ್ರೀ ದೇವ್ರ ಮೇಲೆ ನಂಬಿಕೆ ಮಾತ್ರ ಇಟ್ಟಿಲ್ಲ, ದೇವ್ರ ಮೇಲೆ ವಿಶ್ವಾಸ ಮಾಡಿಕ್ಕಿಲ್ಲ. ಆ ನಂಬಿಕೆ, ಆ ವಿಶ್ವಾಸವನ್ನು ಕ್ರಿಯೆಯಲ್ಲಿ ತೋರ್ಪಡಿಸಿದ್ಲು. ಆ ಸಮಾಚಾರ ಕೇಳಿ ನಂಬಿದ ಮಾತ್ರ ಇಲ್ಲ, ಕ್ರಿಯೆಯಲ್ಲಿ ತೋರ್ಪಡಿಸಿದ್ರು. ಯೇಸು ಸ್ವಾಮಿಯ ವಸ್ತ್ರವನ್ನು ಮುಟ್ಟಿದ ತಕ್ಷಣ ದೇವರ ಗುಣಪರ ಶಕ್ತಿ ಅವಳು ಇಳಿದು ಆ ಕ್ಷಣ, ಆ ನಿಮಿಷವೇ ಆ ಸೆಳೆದಲಿಂದ ಆ ರಕ್ತಕುಸುಮ ವ್ಯಾಧಿ, ಆ ಬ್ಲೀಡಿಂಗ್ ಅದು ನಿಂತೋಯ್ತು ಮಕ್ಕಳೇ. ಅದು ಅವಳಿಗೆ ಸೌಖ್ಯವಾಯಿತು ಎಂಬುದಾಗಿ ಹೇಳ್ಬಿಟ್ಟಿದೆ. ಆಗ ಯೇಸು ಸ್ವಾಮಿ ಕೇಳ್ತಾರೆ, ನನ್ನನ್ನು ಯಾರು ಮುಟ್ಟಿದ್ದು ಎಂಬುದಾಗಿ. ಶಿಷ್ಯರು ಹೇಳ್ತಾರೆ, ಅಪ್ಪ ಯಾವ ಪ್ರಶ್ನೆ ಕೇಳ್ತಿದ್ಯಪ್ಪ? ಇಷ್ಟು ಜನ ನಿಮ್ಮನ್ನು ನೂಕ್ತಿದ್ದಾರೆ, ಜನ ಇಷ್ಟು ಗುಂಪಾಗಿದ್ದಾರೆ, ಎಲ್ಲ ನಿಮ್ಮನ್ನು ನೂಕ್ತಿರುವಾಗ ಯಾರನ್ನ ಮುಟ್ಟಿದೆ ಅಂತ ಕೇಳ್ತಿಲ್ಲಪ್ಪ. ಯೇಸು ಸ್ವಾಮಿ ಹೇಳ್ತಾರೆ, ಇಲ್ಲ, ಯಾರೋ ಒಬ್ಬರು ನನ್ನ ಮುಟ್ಟಿದ್ರು, ನನ್ನಿಂದ ಗುಣಪಡಿಸುವ ಶಕ್ತಿ ಹರಿದೋಯ್ತಿರುವಾಗ. ನೋಡಪ್ಪ ಮಕ್ಕಳೇ, ಒಂದು ವೇಳೆ ಈ ಲೈಫ್ ಟೈಮ್ ಮುಂದೆ ಈ ಪ್ರಾರ್ಥನಾ ಸಮಯದಲ್ಲಿ ನೀವು ಕೂಡ ದೇವರ ವಾಕ್ಯವನ್ನು ಕೇಳುತ್ತಿರ್ಬೋದು. ಆದರೆ ಯೇಸು ಸ್ವಾಮಿ ಗೊತ್ತು, ನಿಮ್ಮ ಹೃದಯವನ್ನು ಶೋಧಿಸುವಂಥ ದೇವರು. ಒಂದು ವೇಳೆ ಏನೋ ಬ್ರದರ್ ಮಾತಾಡ್ತಿದ್ದಾರೆ, ಏನೋ ಅವ್ರು ಬಂದು ದೇವರು ಹೇಳ್ತಿದ್ದಾರೆ ನೋಡೋಣ ಎಂಬುದಾಗಿ ಏನೋ ದನವಾಗಿದ್ದೀರಾ? ಇಲ್ಲ ಸಹೋದರ, ಇಲ್ಲ ಸಹೋದರಿ, ಒಂದು ನಂಬಿಕೆ, ಒಂದು ವಿಶ್ವಾಸದಿಂದ ನೀವು ನೋಡುವಾಗ, ಕೇಳುವಾಗ ದೇವರ ಶಕ್ತಿ ನಿಮ್ಮಲ್ಲಿರ್ತದೆ, ದೇವರ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ನಡೀತದೆ. ನೋಡಿ ಮಕ್ಕಳೇ, ಆ ರೀತಿ ಯೇಸು ಕೇಳುವಾಗ, ಇಲ್ಲ ಯಾರೋ ನನ್ನ ಮುಟ್ಟಿದ್ರು, ನನ್ನಿಂದ ಗುಣಪಡಿಸುವ ಆ ಹೀಲಿಂಗ್ ಪವರ್, ಆ ಗುಣಶಕ್ತಿ ನನ್ನಿಂದ ಇರುವಾಗ ಆ ಸಹೋದರಿ ಬಂದು, ಸ್ವಾಮಿ ನಾನೇ, ನನಗೆ ಈ ಪರಿಸ್ಥಿತಿ ಇದೆ, ಯಾರೋ ಒಬ್ಬರು ನಿಮ್ಮ ಬಗ್ಗೆ ಹೇಳಿದ್ರು, ನಂಬಿಕೆದ ಬಂದೆ, ಮಾತಾಡೋಕ್ಕಾಗಿಲ್ಲ, ನಿಮ್ಮ ವಸ್ತ್ರನ ಮುಟ್ಟಿದೆ, ನನಗೆ ಸೌಖ್ಯವಾಯಿತು. ಇದನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಆಕೆಗೆ, ಮಗಳೇ ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿತ್ತು, ಸಮಾಧಾನದಿಂದ ಹೋಗು, ನಿನ್ನ ಕಾಡಿದ ರೋಗ ಹೋಗಿ ನಿನಗೆ ಗುಣವಾಗಲಿ ಎಂದನು. ಆಮೇಲೆ ನೋಡಿದ್ರ, ಅದ್ಭುತ ಸುಮ್ಮನೆ ನಡೆಯುವುದಿಲ್ಲ, ದೇವರ ಮಹಿಮೆ ಸುಮ್ಮನೆ ನೋಡೋಕ್ಕಾಗೋದಿಲ್ಲ. ದೇವರ ಮಕ್ಕಳು ದೇವರ ವಾಕ್ಯವನ್ನು, ದೇವರ ವಾಗ್ದಾನವನ್ನು, ದೇವರ ಅದ್ಭುತಗಳನ್ನು, ದೇವರ ಮಹಿಮೆ ಶಕ್ತಿಯನ್ನು ನಂಬಬೇಕು, ವಿಶ್ವಾಸ ಮಾಡಬೇಕು. ಆಗ ದೇವರು ನಿಮ್ಮಲ್ಲಿ ಕ್ರಿಯೆ ಮಾಡ್ತಾರೆ. ಏಸಪ್ಪ ಹೇಳಿದ್ರಲ್ಲ, ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಿರಿ, ಕರ್ತನು ನಿಮ್ಮ ಮಧ್ಯದಲ್ಲಿ ಅದ್ಭುತ ಮಾಡುವನು. ಅವಿಶ್ವಾಸ ಎಂಬ ಪಾಪ, ಅಪನಂಬಿಕೆ ಎಂಬ ಪಾಪವನ್ನು ಇವತ್ತು ನೀಗಿಸಿ, ನಿಮ್ಮಿಂದ ಅದನ್ನು ದೂರ ಮಾಡಿ, ಏಸಪ್ಪ ನಮ್ಮ ನಂಬಿಕೆಯನ್ನು ಹೆಚ್ಚಿಸು
ದೇವರೇ ನಮ್ಮ ವಿಶ್ವಾಸವನ್ನು ಹೆಚ್ಚಿಸು. ನನಗೆ ನಂಬ್ತಿದ್ದೀನಪ್ಪ, ವಿಶ್ವಾಸ ಮಾಡ್ತೀನಪ್ಪ, ನೀನು ಅದ್ಭುತ ಸ್ವರೂಪನು, ಅತಿಶಯವಾದ ದೇವರು, ಅದ್ಭುತಗಳನ್ನ ಮಾಡುವ ದೇವರು ಅಪ್ಪ, ನಿಮಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ನಂಬಿಕೆಯಿಂದ ವಿಶ್ವಾಸದಿಂದ ನೀವು ಪ್ರಾರ್ಥಿಸುವಾಗ ನೀವು ಎದುರು ನೋಡುವ ಬಿಡುಗಡೆ, ಎದುರು ನೋಡುವ ಅದ್ಭುತ, ಎದುರು ನೋಡುವ ಸೌಖ್ಯ, ಎದುರು ನೋಡುವ ಆಶೀರ್ವಾದಗಳನ್ನು ಹಿಂದೆ ಈ ಕ್ಷಣ ದೇವರು ಉಂಟು ಮಾಡಿ ಈ ಜೂನ್ ತಿಂಗಳು ಪೂರ್ತಿ ಸ್ವಾಮಿ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನ ಮಾಡುವುದರಾಗಿದ್ದಾರೆ. ನಂಬ್ತೀರಾ? ವಿಶ್ವಾಸ ಮಾಡ್ತೀರಾ? ನಂಬಿಕೆಯಿಂದ ಕಣ್ಗಳು ಮುಚ್ಕೊಂಡು ದೇವರ ಸಮಯದಲ್ಲಿ ಪ್ರಾರ್ಥಿಸ್ತೀರಾ? ಒಪ್ಪಿಸ್ಕೊಡ್ತೀರಾ? ದೇವ್ರ ಮೇಲೆ ವಿಶ್ವಾಸ ನಂಬಿಕೆ ಇಡ್ತೀರಾ? ದೇವರು ಕ್ರಿಯೆ ಮಾಡಿದ್ದಾರೆ, ಅದ್ಭುತವನ್ನು ಮಾಡಲಿದ್ದಾರೆ. ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ಕರ್ತನಾದ ಯೇಸುವೆ, ಈ ಒಳ್ಳೆ ಸಮಯಗಾಗಿ ಸ್ತೋತ್ರ ಮಾಡ್ತೀನಪ್ಪ. ಇದು ಈ ಲೈಫ್ ಟೈಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿ ಅಪ್ಪ, ಯಾರೆಲ್ಲ ನಂಬ್ತಿದ್ದಾರೋ, ವಿಶ್ವಾಸ ಮಾಡ್ತಿದ್ದಾರೋ ನಿಮ್ಮ ವಾಕ್ಯವನ್ನು, ನಿಮ್ಮ ವಾಗ್ದಾನವನ್ನು, ನಿಮ್ಮ ಅದ್ಭುತ ಅತಿಶಯಗಳನ್ನು ನಂಬ್ತಾ ಇದ್ದಾರೋ ಅಷ್ಟು ಜನ ಜೀವನದಲ್ಲಿ ಯೇಸುವಿನ ನಾಮದಲ್ಲಿ ಅದ್ಭುತ ನಡಿಬೇಕು ಪ್ರಾರ್ಥಿಸ್ತೀನಪ್ಪ. ಅತಿಶಯವನ್ನು ತೋರಿಸ್ಬೇಕು ಪ್ರಾರ್ಥಿಸ್ತೇನೆ. ಅವರ ಶರೀರದಲ್ಲಿರುವಂಥ ಎಲ್ಲ ವ್ಯಾಧಿಗಳು, ಎಲ್ಲ ನೋವುಗಳು, ಎಲ್ಲ ಬೆಳವಿನ ಕಾಯಿಲೆಗಳು, ಕ್ಯಾನ್ಸರ್ ಗಡ್ಡೆಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅಪ್ಪ ಸೌಖ್ಯವಾಗಲಿ ಕರ್ತನೇ. ಗಡ್ಡೆಗಳು ಯೇಸುವಿನ ನಾಮದಲ್ಲಿ ಕರಗುವಾಗಲಿ ಪ್ರಾರ್ಥಿಸಪ್ಪ. 12 ವರ್ಷದಿಂದ ಬ್ಲೀಡಿಂಗ್, ರಕ್ತಕುಸುಮ ವ್ಯಾಧಿನ ಮುಟ್ಟಿದ ತಕ್ಷಣ ಸೌಖ್ಯವಾಯ್ತಲ್ಲಪ್ಪ. ಅದೇ ಈ ಕ್ಷಣದಲ್ಲಿ ಯಾರೆಲ್ಲ ಪ್ರಾರ್ಥಿಸ್ತಿದ್ದಾರೋ, ನಂಬುತ್ತಿದ್ದಾರೋ, ವಿಶ್ವಾಸ ಮಾಡ್ತಿದ್ದಾರೋ ಅಷ್ಟು ಜನರ ಮೇಲೆ ಈಗ ನಿಮ್ಮ ಗುಣಪಡಿಸುವ ಶಕ್ತಿ, ಬಿಡುಗಡೆ ಮಾಡೋ ಶಕ್ತಿ, ಅದ್ಭುತ ಮಾಡೋ ಶಕ್ತಿ ಯೇಸುವಿನ ನಾಮದಲ್ಲಿ ಇಳುತ್ತಿದ್ದ ಪ್ರಾರ್ಥಿಸ್ತೀನಪ್ಪ. ಮುಟ್ಟುತ್ತಿದ್ದ ಪ್ರಾರ್ಥಿಸಪ್ಪ. ಒಬ್ಬೊಬ್ಬರಿಗೆ ಸೌಖ್ಯ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ಸಮಾಧಾನ ಉಂಟಾಗಲಿ, ದೇವರ ಆಶೀರ್ವಾದ ಉಂಟಾಗಲಪ್ಪ. ಈ ತಿಂಗಳು ಪೂರ್ತಿಯಾಗಿ ಈ ಯೋಶುವ 3:5 ವಾಗ್ದಾನ ಪ್ರಕಾರ ಈ ತಿಂಗಳು ಪೂರ್ತಿಯಾಗಿ ಸಪ್ಪ, ಯಾರೆಲ್ಲ ಯಾವ ಕಾರ್ಯದಲ್ಲಿ ನಂಬ್ತಾ ಇದ್ದಾರೋ, ವಿಶ್ವಾಸ ಮಾಡ್ತಾರೋ ಅವರ ಮಧ್ಯದಲ್ಲಿ ಅದ್ಭುತಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಡೆಸಬೇಕಂತ ಪ್ರಾರ್ಥಿಸ್ತೇನೆ, ಆಶೀರ್ವದಿಸ್ತೇನೆ ನಮ್ಮ ಜೀವನ ತಂದೆಯೇ. ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.